ಸರ್ ನನ್ನ ಕಾಲು ಮುಗಿತೀನಿ ಸರ್. ನನಗೆ ತುಂಬಾ ಅನ್ಯಾಯ ಆಗಿದೆ ಸರ್. ಸರ್ ಮಗು ಸರ್, ಚಿಕ್ಕ ನನ್ನ ಪ್ರೆಗ್ನೆಂಟ್ ಹೆಂಡತಿ ಗರ್ಭಿಣಿ ಸರ್. ನಿಮ್ ಸ್ವಂತ ಹೆಂಡತಿಗೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಂಡ್ರೇನ್ರಿ? ಅವಳು ಗಂಡ ಸ್ಮಶಾನ ಹತ್ರ ಕರ್ಕೊಂಡೋಗಿ ಅವಳೇ ಅರ್ಶನ ದಾರ ಕಟ್ಕೊಂಡು ನನ್ ಜೊತೆ ಸೆಲ್ಫಿ ತಗೊಂಡು ಕುಡಿಸ್ಬಿಟ್ಟು ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದೆ ಸರ್ ಆರೋಗ್ಯ? ಪರವಾಗಿಲ್ಲ. ಯಾರು ಮಾತಾಡ್ತಿದ್ದೀರಿ? ಸರ್, ನಾಗೇಶ್ ಅಂತ ಸರ್. ನಾನು GKVK ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ. ನಿಮ್ಗೆ ಧನ್ಯವಾದ ಹೇಳಿದ್ದೀನಿ ನಿಮ್ಮ ಸಂಘ ಓಪನ್ ಆದ ತಕ್ಷಣ. ಸರ್, ನನಗೆ ಈ ತರ ಒಂದ್ ಮಹಿಳೆ ಅಫೇರ್ ಇದ್ದು ತುಂಬಾ ಟಾರ್ಚರ್ ಕೊಡ್ತೀಯಲ್ಲ ಸರ್. 2024 ಆಗಸ್ಟ್ ಇಂದ ನನಗೆ ಚಿತ್ರ ಹಿಂಸೆ ಕೊಡ್ತೀಯಲ್ಲ ಸರ್. ನಾವು ಮನೆ ಬಿಟ್ಟು, ಹುಟ್ಟಿದ ಮನೆ ಬಿಟ್ಟು ಎಲ್ಲ ಬಿಟ್ಟು ಬೇರೆ ಕಡೆ ಹೋದ್ರು ನಮ್ಮನ್ನ ಅಲ್ಲೂ ಬಿಡ್ತಾ ಇಲ್ಲ ಸರ್. ಸುಮ್ನೆ ಬಂದು ಸುಳ್ಳು ಕಂಪ್ಲೇಂಟ್ ಕೊಡೋದು, ಮದುವೆ ಆಗಿದ್ಯಾ ನನ್ಗೆ ಇದ್ ಮಾಡು ಅಂತ ಸುಳ್ಳು ಕಂಪ್ಲೇಂಟ್ ಕೊಡೋದು. ಇನ್ನೊಂದ್ ಕಡೆ ಹೋಗಿ 3-4 ಸ್ಟೇಷನ್ ಅಲ್ಸಿ ಹೇಳಿ ಸರ್. ಈಗ ಬಂದು ನಮ್ಮ ಮನೆ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತೀವಿ, ಇಲ್ಲಿಗೂ ಬಂದು ಫೋಟೋ ತೆಗಿ ಎಲ್ಲ ಸೋಷಿಯಲ್ ಮೀಡಿಯಾ ಹಾಕೋ ತಪ್ಪಾಗಿ ತುಂಬಾ ಅರೇಂಜ್ಮೆಂಟ್ ಮಾಡ್ತೀವಿ ಸರ್. ಅವಳು ಮಾಡಿದ್ರೆ ರೆಕಾರ್ಡ್ ಮಾಡಿದ್ದೀರ, ಅವ್ರು ಏನ್ ಮಾತಾಡಿದಾಳೆ ಎಲ್ಲ ರೆಕಾರ್ಡ್ ಮಾಡಿದ್ದೀವಿ ಸರ್. ಏನಕ್ಕೆ ಹಂಗ್ ಮಾಡ್ತಾಳೆ ಅವಳು ನಿಮ್ಗೆ? ದುಡ್ಡುಗೋಸ್ಕರ ಸರ್, ಎಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಸರ್. ನಾನು ಯಾವಾಗ ದುಡ್ಡು ಕೊಡೋರು ಚೆನ್ನಾಗಿದೆ ಅವಾಗ ಕಿತ್ತೋಡ್ಲಿ ಸರ್. ಆಮೇಲೆ ನಮ್ಮ ಮನೇಲಿ ಗೊತ್ತಾಗಿದ ತಕ್ಷಣ ನನಗೆ ಚಿತ್ರಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ಲಿ ಸರ್. ಇಂಡೈರೆಕ್ಟ್ ಆಗಿ ಒಂದು ಮನೆ ಕಿತ್ಕೊಂಡಿಯಾಳೆ, ದುಡ್ಡು ಕಿತ್ಕೊಂಡಿಯಾಳೆ, ತುಂಬಾ ಅರೇಂಜ್ ಮಾಡ್ತೀಯಾಳೆ ಸರ್. ಜಾತಿಯಿಂದನೇ ಕೇಸ್ ಆಗ್ತಾಳೆ ಬಂದು ಸುಮ್ನೆ. ಒಂದು ಸ್ಟೇಷನ್ ಅಲ್ಲ ಸರ್, ಗೋವಿಂದಪುರ, ಅಮೃತಹಳ್ಳಿ, ಯಲಹಂಕ, ಸಂಜಯ್ ನಗರ, ಈಗ ಬಂದು ನಾವು ಈ ಕಡೆ ಕೇರ್ಪುರಂ ಕಡೆ ಶಿಫ್ಟ್ ಆಗಿದ್ರೆ ಇಲ್ಲೂ ಬಂದು ಕಾಡುಗರಿ ಹಿಂಸೆ, ಇಲ್ಲೂ ಬಂದು ಕಂಪ್ಲೇಂಟ್ ಕೊಡಿ ಸರ್. ತುಂಬಾ ಅರೆಸ್ಟ್ ಮಾಡ್ತೀವಿ ಸರ್. ಏನ್ ಬೇಕಂತ ಅವಳಿಗೆ? ಸರ್, ದುಡ್ಡಿಗೋಸ್ಕರ ಸರ್, ಏನಿಲ್ಲ ಸರ್. ಈಗ ಒಂದು ಸ್ಟೇಟಸ್ ಅಲ್ಲಿ ನನ್ನ ಚೆನ್ನಾಗಿದ್ದೀನಿ ಅಂತ ಹಾಕ್ತಾರೆ ಒಂದು ಅಕೌಂಟ್ ಅಲ್ಲಿ, ಇನ್ನೊಂದು ಅಕೌಂಟ್ ಅಲ್ಲಿ ಇದ್ರ ಬಿಟ್ಟು ಓಡೋಗಿದ್ದಾನೆ ಅಂತ ತುಂಬಾ ಅರೆಸ್ಟ್ ಮಾಡೋದು. ನಮ್ಮ ಸಮಾಜದ ಬಗ್ಗೆ ಎಲ್ಲ ಆಗ್ತಾಳೆ ಸರ್. ನಿಮ್ಗೂ ಅವಳಿಗೂ ಏನ್ ಸಂಬಂಧ ಸರ್? ಸರ್, ಲೀವ್ ಇನ್ ರಿಲೇಶನ್ಶಿಪ್ ಇದ್ದು ಸರ್. ಎಷ್ಟ್ ದಿನ, ಎಷ್ಟ್ ತಿಂಗಳು, ಎಷ್ಟ್ ವರ್ಷ? ಸರ್, 2023 ಫೆಬ್ರವರಿಯಿಂದ ಇದ್ದು ಸರ್. 2023 ಫೆಬ್ರವರಿ? ಹಾ ಸರ್. ಇದ್ದು ಅವಳು ಮದ್ವೆ ಆಗಿದ್ಯಾ ಫಸ್ಟ್? ಸರ್, ಮದುವೆ ಆಗಿ ಗಂಡನ ಸೊತ್ತಾಗಿದ್ದಾನೆ ಸರ್. ಇಬ್ರು ಮಕ್ಳಿದಾರೆ ಸರ್. ಅವ್ರ ಮಕ್ಳಿಗೂ ಹೆಲ್ಪ್ ಮಾಡಿದ್ದೀನಿ ಸರ್, ಎಜುಕೇಶನ್ ಪರ್ಪಸ್. ನಾನು ಯಾಕೆ ಅವರಿಂದ ಹೋದ? ನಿನಗ್ ಮದ್ವೆ ಆಗಿದ್ಯಾ? ನನ್ ಮದುವೆ ಆಗಿ 2 ಮಕ್ಳು ಸರ್. ಈ ಚಿಕ್ಕ ಮಗಳು ಪ್ರೆಗ್ನೆಂಟ್, ಡೆಲಿವರಿ ಆಗಿ ಮುಂಚೆ ತುಂಬಾ ತೊಂದರೆ ಕೊಡೋಣ ಸರ್. ಅಂದ್ರೆ ಯಾರ ಮಗಳು? ನನ್ ಮಗಳೇ ಸರ್. ಅವಳಲ್ಲ ಸರ್, ಅವಳಿಗಲ್ಲ, ನನ್ ಸ್ವಂತ ಹೆಂಡತಿ ಸರ್. ನಿನ್ ಸ್ವಂತ ಹೆಂಡತಿ ಇಟ್ಕೊಂಡು ಇನ್ನೊಂದ್ ಹೆಂಡತಿ ಹತ್ರ ಯಾಕೋದೆ ಸರ್? ನಮ್ಮಿಬ್ರದ್ದು ಮನಸ್ತಾಪ ಇತ್ತು ಸರ್. ಮನಸ್ತಾಪ ಇದ್ಬಿಟ್ರೆ ಇನ್ನೊಬ್ಬಳ ಹತ್ರ ಹೋಗ್ಬಿಡೋದಾ ಸರ್? ನನ್ ತಪ್ಪಾಗಿ ಸರ್. ಅವಳು ನನ್ಗೆ ಆಶ್ವಾಸನೆ ಕೊಟ್ಟು ಸರ್, ನಿನ್ಗೆ ಯಾವ ರೀತಿ ತೊಂದರೆ ಕೊಡಲ್ಲ, ನನ್ ಮೈ ಮೇಲೆ ಬಿದ್ದು ನಾನು ಹೋಗಿರ್ಲಿಲ್ಲ ಸರ್. ನಾನ್ 4 ಜನಕ್ಕೆ ಪಾಠ ಮಾಡೋ ಮನುಷ್ಯ ಸರ್. ನನ್ ಮೈ ಮೇಲೆ ಬಿದ್ರು ನನ್ ಏನ್ ಬೇಕಾದ್ರೆ ಮಾಡ್ಕೊ ಅಂದ್ರೆ ನಾನು ಮುಟ್ಟಿರ್ಲಿಲ್ಲ ಸರ್ ಅವಳಾಗ ಅವ್ಳು ನನ್ಗೆ ಯಾವ್ದು ಕಾನೂನು ರೀತಿ ಕಷ್ಟ ಕೊಡಲ್ಲ ಅದು ತುಂಬಾ ನೈಸ್ ಮಾಡಿ ನನ್ನ ಮಾಡ್ಕೊಂಡು ಸರ್. ಸರಿ, ಏನವಳ ಹೆಸರು? ಸರ್, ಪೂರ್ಣಿಮಾ ಶಿವರಾಜ್ ಅಂತ ಸರ್. ಶಿವರಾಜ್ ಯಾರು ಸರ್? ಅವ್ರ ಗಂಡ ಸರ್. ಯಾಕೆ ನಿನ್ನ ಹೆಸರಲ್ಲಿ ಯಾವ್ದು ಮಾಡಿಲ್ವಾ? ಸರ್, ಆಧಾರ್ ಕಾರ್ಡ್ ಮಾಡ್ಕೊಂಡು ಹೇಳಿ ಸರ್. ನಿನ್ನ ಹೆಸರೇನು? ನಾಗೇಶ್ ಅಂತ ಸರ್. ಪೂರ್ಣಿಮಾ ನಾಗೇಶ್ ಅಂತ ಯಾವ್ದು ಇಲ್ವಾ? ಫೇಸ್ಬುಕ್ ಅಕೌಂಟ್ ಮಾಡಿ ಹೇಳಿ ಸರ್, ಪೂರ್ಣಿಮಾ ನಾಗೇಶ್ ಅಂತ. ಪೂರ್ಣಿಮಾ ನಾಗೇಶ್ ಅಂತ ಫೇಸ್ಬುಕ್ ಅಕೌಂಟ್ ಮಾಡ್ಕೊಳ್ಳಿ. ಬೇರೆ ಡಾಕ್ಯುಮೆಂಟ್ಸ್? ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾಳ? ಆಧಾರ್ ಕಾರ್ಡ್ ಮಾಡ್ಕೊಂಡು ಹೇಳಿ ಸರ್. ಆಮೇಲೆ ಸರ್, ನನ್ನ ಮದುವೆ ಆಗಿದ್ರೆ ನನಗೆ ಮದುವೆ ಆಗಿರೋದು ಗೊತ್ತಿಲ್ಲ ಅಂದ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಡಿ ಹೇಳಿ ಸರ್. ನಾನು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ತಿಂದು ಚೆನ್ನಾಗಿದ್ದು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಿಲ್ಲ ಸರ್. ಅದ್ಯಾವ್ದು ಫೋಟೋಸ್ ಇಲ್ವಾ? ಇದೆ ಸರ್. ಆ ಡೇಟ್ಗೆ ಮುಂಚೆ ಫೋಟೋಸ್ ಇದಾವೆ ಸರ್. ವೆರಿ ಗುಡ್. ಆಮೇಲೆ ಸರ್, ನನ್ಗೆ ನಾನು ಈ ಕಡೆ ನಮ್ಮ ಮಾವ್ರ ಮನೇಲೂ ಸೇರ್ಸಿಲ್ಲ, ನನ್ನ ಇಲ್ಲೂ ಸೇರ್ಸಿಲ್ಲ ಸರ್. ಬಾಡಿಗೆ ಮನೆಗೆ ಬಾಡಿಗೆ ಮನೇಲಿ ಕೂಡ ಬಂದು ಬೆಳಿಗ್ಗೆ ಪೋಸ್ಟ್ ಆಗಿದೆ ಸರ್, ಬಾಡಿಗೆ ಮನೆ ಕೊಡ್ಬೇಡಿ ಇವ್ರಿಗೆ, ಯಾವ ಸಮಾಜದವ್ರು ಅಂತ. ಏನ್ ಸಮಾಜದವ್ರು ನೀವು? ಸರ್, ಹೇಳೋರು ಸರ್. ನಾವು ಈ ಫ್ಯಾಮಿಲಿ ಹಿಸ್ಟ್ರಿ ಹೇಳೋದು ಸರ್.
ಹ್ಮ್ ಕಾಲೇ ಮಾರಿದ್ದೆ ನಂಗೆ ಸರ್. ಹ್ಮ್ ಯಾವಾಗ ಇಷ್ಟು ಕಷ್ಟಪಟ್ಟು ನಮ್ಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಸರ್, ಕಷ್ಟಪಟ್ಟು ಓದ್ತಾ ಇದ್ರೆ ನನ್ PhD ಎಂಟ್ರಲ್ ಆಗಿದ್ರೆ ನನ್ನ ಗೈಡ್ಗೂ ಫೋನ್ ಮಾಡಿ ಹೇಳಿದಾಳೆ ಸರ್ ಹ್ಮ್ ಕ್ಯಾನ್ಸಲ್ ಮಾಡಿ ಅಂದ್ರು ಅಂತ. ತುಂಬಾ GK ಕೆಲಸ ಮಾಡಿದ್ರು, ಅಲ್ಲೂ ಬಂದಿಗೆ ಟಾರ್ಚರ್ ಕೊಡಿದಾಳೆ ಸರ್. ಹ್ಮ್ ನಾನು ಮದುವೆ ಆಗಿದ್ಯಾ, ಮದುವೆ ಆಗಿದೆ ಸರ್, ಕಾನೂನು ಪ್ರಕಾರ ನಾನು ಮದುವೆ ಆಗಿರೋ ಅದು ತಪ್ಪು ಸರ್. ಮತ್ತೆ ಅರೇಂಜ್ಮೆಂಟ್ ಮಾಡೋದು. ನೀವು ಅವಳನ್ನ ಮದುವೆ ಆಗಿದ್ದೀರಾ? ಇಲ್ಲ ಸರ್. ಓಕೆ. ಅವಳು ಗಂಡ ಸ್ಮಶಾನ ಹತ್ರ ಕರ್ಕೊಂಡೋಗಿ ಅವಳೇ ಅರ್ಶನ ದಾರ ಕಟ್ಕೊಂಡು ನನ್ ಜೊತೆ ಸೆಲ್ಫಿ ತಗೊಂಡು ಕುಡಿಸ್ಬಿಟ್ಟು ಅಲ್ಲಿಂದ ಲಾಡ್ಜ್ ಕರ್ಕೊಂಡೆ ಸರ್ ಕೋಲಾರಕ್ಕೆ. ನೈಟ್ ಎಲ್ಲ ಜೊತೆ ಇದ್ದಾಳೆ ಸರ್. ಅಲ್ಲಿ ನನ್ನ ಸ್ವಂತ ಹೆಂಡತಿದು ಆಧಾರ್ ಕಾರ್ಡ್ ಪ್ರೂಫ್ ಕೊಟ್ಬಿಟ್ಟು ಅವಳು ಚೇಂಜ್ ಮಾಡಿದಾಳೆ ಸರ್ ಹೆಂಡತಿ ಅಂತ. ಈ ತರ ತುಂಬಾ ಅರೇಂಜ್ಮೆಂಟ್ ಮಾಡಿದಾಳೆ ಸರ್. ಸರಿ, ಈಗ ಎಷ್ಟು ದಿವಸದಿಂದ ನೀವು ದೂರ ಇರೋದು? ಸರ್ ಆಗಸ್ಟ್ 6/7/2024 ನನಗೆ ಟ್ರ್ಯಾಪ್ ಮಾಡಿದಾಳೆ ಸರ್. ನಾನು ಮಾತಾಡೋ ರೆಕಾರ್ಡ್ ಮಾಡೋದು ಸೋಷಿಯಲ್ ಮೀಡಿಯಾ ಹಾಕೋದು, ನಾನು ಮಾತಾಡೋ ಹಾಕೋದು. ಈಗ ನಾನ್ ಮಾತಾಡ್ತಾ ಇರೋದು ರೆಕಾರ್ಡ್ ಆಗಿದೆ. ಆಗಿದೆ ಸರ್, ಥ್ಯಾಂಕ್ ಯು ಸರ್. ಸರ್ ನಾನು ನನ್ನ ವೈಫ್ ಕಡೆಯಿಂದ ಸರ್ ಮಹಿಳಾ ಆಯೋಗ ನನಗೆ ರಕ್ಷಣೆ ಎಲ್ಲೂ ಸಿಕ್ಕಿಲ್ಲ ಸರ್. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿ ನಾನು ಬದುಕು ಬಂದಿದ್ದೀನಿ ಸರ್. ಸರ್ ನಾನು ನಿಮ್ ಕಾಲು ಮುಗಿತೀನಿ ಸರ್. ತುಂಬಾ ಅನ್ಯಾಯ ಆಗಿದೆ ಸರ್. ಸರ್ ಮಗು ಸರ್, ಚಿಕ್ಕ ನನ್ನ ಪ್ರೆಗ್ನೆಂಟ್ ಹೆಂಡತಿ ಗರ್ಭಿಣಿ ಸರ್. ನನಗೆ ದಿಕ್ಕೆ ಸರ್. ದಿಕ್ಕೆ ಸರ್. ಈಗ 7 ತಿಂಗಳು ಮಗು ಬಿಟ್ಟು ಆಚೆ ಬಿದ್ದೀವಿ ಸರ್. ಕೆಲಸ ಬಿಟ್ಬಿಟ್ಟಿದೀವಿ ಸರ್. ಊಟಕ್ಕಿಲ್ಲ ಸರ್, ಹಂಗಾಗ್ಬಿಡಿದೆ ಸರ್. ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬರ್ತಾ ಇದೀವಿ ಸರ್. ನಮ್ಮ ಅತ್ತೆ ಸೇರ್ಕೊಂಡು ಅವ್ರ ಕಡೆಯಿಂದ ಇರೋ ಮನೆಗಳಿಗೆ ನೋಟಿಸ್ ಕಳಿಸಿದಾಳೆ ಸರ್. ನಿಮ್ಮ ಹೆಂಡತಿ ಮಕ್ಕಳು ನಿಮ್ ಜೊತೆ ಇಲ್ವಾ? ಈಗ ನಮ್ಮ ತಾಯಿ, ನಮ್ಮ ತಮ್ಮ, ನಮ್ಮ ಹೆಂಡತಿ ಮಕ್ಕಳು ಜೊತೆ ಇದ್ದಾರೆ ಸರ್. ನಾನೆಲ್ಲ ಆ ಊರ್ಗ್ ಬಿಟ್ಟೆ ಬಂದ್ಬಿಟ್ಟಿದ್ದೀನಿ ಸರ್. ಈ ಕಡೆ ನಾನು ಅಲ್ಲಿಗೂ ಬಿಡ್ತಾರೆ ಸರ್. ಇಲ್ಲೂ ಬಂದು ಫೋಟೋ ಹಿಡಕ್ ಬಂದಾಳೆ ಸರ್. ನನ್ನ ತಾಯಿ ಕೇಳಿದ, ನಮ್ಮ ತಾಯಿ ಹೊಡೆದಿದ್ದಾಳೆ. ನಾನು ಹೋಗಿ ಗಲಾಟೆ ಮಾಡಿದ್ರೆ ನನ್ನ ಮೇಲೆ FIR ಹಾಕ್ಸಿದಾಳೆ ಸರ್. ನನ್ನ ಜೊತೆ FIR ಯಾರು ಇರ್ಲಿಲ್ಲ ಅವ್ರ ಮೇಲೆಲ್ಲ FIR ಹಾಕ್ಸಿದಾಳೆ ಸರ್. ಕಡಗೋಡಿ PS ಅಲ್ಲಿ ಅಷ್ಟು ತೊಂದರೆ ಕೊಡ್ತಿದ್ದಾಳೆ ಸರ್. ನಾನು ಸರ್ ಇದು ಗಾಡಿ ವಿತೌಟ್ ಹೆಲ್ಮೆಟ್ ಹೋಗಿರ್ತಿಲ್ಲ ಸರ್. ಆ ಹೆಲ್ಮೆಟ್ ಹೋಗಿರೋ ಫೋಟೋ ಪೊಲೀಸರು ಹಿಡಿದಿರ್ತಾರಲ್ವಾ ಕ್ಯಾಮ್ರಾದಲ್ಲಿ, ಆ ಫೋಟೋ ತೆಗೆದು ಈಗ ತಲೆ ಮರ್ಸ್ ಫೋಟೋ ಹೋಗಿರೋದಂತ ಎಲ್ಲ ಹಾಕ್ತಾಳೆ ಸರ್. ತುಂಬಾ ತೊಂದರೆ ಕೊಡ್ತಾಳೆ ಸರ್. ನಿಮ್ಗೆ ಒಬ್ರು ಪ್ರೊಫೆಸರ್ ಪ್ರೂವ್ ಮಾಡಿರಲ್ಲ ಸರ್, ಶಿವರಾಮಯ್ಯ ಅಂತ. ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ ಸರ್. 10 ತಿಂಗಳು ಎಲ್ಲ ನೋಡಿ ನೊಂದೋಗಿನ ಫೋನ್ ಮಾಡಿರೋದು. ಹಾ ಸರ್, ತುಂಬಾ ಅರೆಸ್ಟ್ ಮಾಡ್ತೀವಿ ಸರ್. ಏನು ತಲೆ ಕೆಡ್ಸ್ಕೊಬಿಡಪ್ಪ. ಓಕೆ, ನನಗೆ ಸರ್ ನನ್ನ ಪಾಲು ದೇವ್ರ ಹತ್ರ ನಿಮ್ಗೆ ಸರ್, ನಾನು ಅಷ್ಟು ಬಂದ ಸರ್. ನಾನು ಸೋಷಿಯಲ್ ಮೀಡಿಯಾ ಯೂಸೇ ಮಾಡಲ್ಲ ಸರ್. ಜುಲೈಯಿಂದ ಈ ತಿಂಗಳು ನಿಮ್ಮ ವಿಡಿಯೋ ಬರೋರು ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಲ್ಲ ಸರ್. ಅಷ್ಟು ಮೆಂಟಲಿ ಹ್ಯಾರಸ್ಮೆಂಟ್ ಆಗಿದೆ ಸರ್. ಮನೆಯಿಂದ ಆಚೆ ಬರಕ್ ಆಗ್ತಿರಲ್ಲ ಸರ್, ಹಂಗಿದೆ ಸರ್. ಅಷ್ಟು ಅರೇಂಜ್ ಮಾಡಿದ್ದಾರೆ ಸರ್ ಸೋಷಿಯಲ್ ಮೀಡಿಯಾ ಸರ್. ನನ್ನ ಫ್ರೆಂಡ್ಸ್ಗೆ ಸರ್, ನನ್ನ ವೃತ್ತಿ ಜೀವನದ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆಲ್ಲ ಕಳ್ಸೋದು. ಮತ್ತೆ ನನ್ನ ಕ್ಯಾಶ್ ಫ್ರೆಂಡ್ಸ್ ಇರಲ್ಲ ಸರ್, ಅವ್ರಿಗೆಲ್ಲ ರಿಕ್ವೆಸ್ಟ್ ಕಳ್ಸೋದು. ನಾನು ಎಲ್ಲೋದ್ರೆ ಅವ್ರವ್ರ ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡೋದು. ನನ್ನ ಬಗ್ಗೆ ತಿಳ್ಕೊಂಡು ಎಲ್ಲ ಟ್ರ್ಯಾಪ್ ಮಾಡ್ತಿದ್ದಾಳೆ ಸರ್. ಓಕೆ, ಮಾಡ್ಕೊಳ್ಳಿ ಈಗ ಸರ್. ಅದ್ರ ಬಗ್ಗೆ ಎಲ್ಲ ಮಾಡ್ಕೊಳ್ಳೋದು ಬೇಡ, ತಲೆನೋವು ಬೇಡ ನಿಮ್ಗೆ ಸರ್. ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀವಿ ಸರ್. ಸರಿ, ಏನ್ ಮಾಡ್ಬೇಕು ಅದು ಮಾಡೋಣ. ಓಕೆ, ಸೊ ಅವಳು ನೆಕ್ಸ್ಟ್ ಎಲ್ಲೋಗಿ ಕಂಪ್ಲೇಂಟ್ ಕೊಡ್ತಾಳೋ ಕೊಟ್ಕೊಳ್ಳಿ, ನಾನು ನೋಡ್ತೀನಿ. ತಲೆ ಕೆಡ್ಸ್ಕೊಬೇಡಿ. ಓಕೆ, ತಲೆ ಕೆಡ್ಸ್ಕೊಬೇಡಿ. ನನಗೆ ಫೋಟೋಸ್ ವಿಡಿಯೋಸ್ ಏನೇನು ಸ್ಕ್ರೀನ್ ಶಾಟ್ಗಳು ಹಾಕಿದ್ಲು ಅದೆಲ್ಲಾನು ನನಗೆ ಪೆನ್ ಡ್ರೈವ್ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರು ಸರ್. ಅವ್ಳು ಹೇಳ್ಬೋದು ನನಗೆ ಹರಾಸ್ಮೆಂಟ್ ಸ್ಟಾರ್ಟ್ ಮಾಡಿದ್ಲು. ಅವ್ರ ಜೊತೆ ಇಬ್ರು ಸ್ನೇಹಿತರು ಸರ್. ಅವ್ರ ಮಗನ್ನ ಸರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸುಳ್ಳು ಹೇಳಿದ್ದಾರೆ ಸರ್. FIR ಹಾಕ್ಬಿಟ್ಟು ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತಾಡಿದೀನಿ ಮಾತಾಡುವ ಅಂತ ಒಪ್ಕೊ ಅಂದ್ಬಿಟ್ಟು ಸರ್. ಅವ್ರ ಫ್ರೆಂಡ್ ಸರ್ ಅವ್ರ ಲಾಯರ್ ಫ್ರೆಂಡ್ ಅಂದ್ಬಿಟ್ಟು ಅವ್ರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಮಾತಾಡಿದೀನಿ, ಅವ್ರ ತರ ಒಪ್ಕೊ ಬಾ ಅಂದ್ಬಿಟ್ಟು ಅವ್ರ ತರ ಮಾತಾಡಿ ನನಗೆ ಒಪ್ಸಿ FIR ಆಫೀಸ್ಕೊಂಡು ಹೇಳ್ತಾರೆ. ಅವಳು ಅಲ್ಲಿ ನಮ್ಮ ತಾಯಿನೇ ಬಂದಿರ್ಲಿಲ್ಲ. FIR ಆಫೀಸ್ ಇಸ್ಕೊಂಬೇಕಾರೆ ನಮ್ಮ ತಾಯಿ ಒಪ್ಕೊಂಡಿದ್ದಾಳೆ ಅಂದ್ಬಿಟ್ಟು ಅಲ್ಲಿ ಬರ್ಸ್ಕೊಂಡಿದ್ದಾಳೆ ಸರ್. ಈ ತರ ಸುಳ್ಳು ತುಂಬಾ ನಾಟಕ ಸರ್, ತುಂಬಾ ಸುಳ್ಳು ಮಾಡೋ ಸರ್. ನಾನು ಹೊಟ್ಟೆಗೆ ಓದ್ದೆ, ತಾಳಿ ಕಿತ್ಕೊಂಡು ಹೋದೆ ಅಂದ್ಬಿಟ್ಟು ನನ್ನ ದಾರಿಲಿ ಹೋಗ್ತಾ ಇರೋ ಫೋಟೋ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಅಮೃತ ಸ್ಟೇಷನ್ ಅಲ್ಲೊಂದು ಎನ್ಶೇರ್ ಮಾಡಿಸಿ ಹೇಳಿ ಸರ್. ನಾನು GK ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನನ್ನ HOD ಫೋನ್ ಮಾಡ್ಬಿಟ್ಟು ಅವ್ರ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಇದೆಲ್ಲ ರೆಕಾರ್ಡ್ ನಮ್ಮ ಸರ್ದ ಕಾಲಲ್ಲಿ ಇದೆ ಸರ್.
ಅವ್ರ ಮಗನ್ನ ಕರ್ಕೊಂಡೋದ್ರೆ ಸರ್ ಈ ತರ ಮಾಡಿದ್ರೆ ಈ ತರ ನಾನು ಕರ್ಕೊಂಡೋಗಿ ಅಡ್ವೊಕೇಟ್ ಮಾತಾಡಕ್ ಹೋದ್ರೆ ನೀನ್ ಕಿಡ್ನಾಪ್ ಮಾಡಿದಂತ ಕಂಪ್ಲೇಂಟ್ ಕೊಡ್ತಾಳೆ ಸರ್. ಓಕೆ, ಅವನ ಮಗನ್ಗೆ ಕರ್ಕೊಂಡು ಹೋಗ್ತೀರಿ ಸರ್? ಅವ್ರು ಸುಳ್ಳು ಹೇಳ್ತಾರೆ, ಅವ್ನಿಗೆ ಗೊತ್ತಾಗಿಲ್ಲ ಸರ್, ಗೊತ್ತಾಗಬೇಕು ಅಂತ ಸರ್. ಅವ್ರ ಮಗನಿಗೆ ITI ಅಡ್ಮಿಷನ್ ಮಾಡ್ತೀನಿ ಸರ್, SLC ಪಾಸ್ ಆಗಿರ್ಲಿಲ್ಲ, SLC ಟ್ಯೂಷನ್ ಫೀಸ್ ಕಟ್ಟಿದೆ, ಓದ್ರು ಮಕ್ಳು ಅಂತ ಪೂರ್ತಿ ವರ್ಷ ಎಕ್ಸಾಮ್ ಫೀಸ್ ಕಟ್ಟಿದೀನಿ ಸರ್, ಟ್ಯೂಷನ್ ಫೀಸ್ ಕಟ್ಟಿದೀನಿ ಸರ್. ಅವ್ರ ಮಗಳಿಗೆ ಫೀಸ್ ಕಟ್ಟಕ್ ದುಡ್ಡಿಲ್ಲ ಸರ್, ತಗೊಂಡೋಗಿ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೆಬ್ಬಾಳದಲ್ಲಿ ಅಡ್ಮಿಷನ್ ಮಾಡ್ತೀನಿ ಸರ್. ಪರಿಚಯದ ಸ್ನೇಹಿತರು ಅಲ್ಲಿ ಕರ್ಕೊಂಡು ನಾ ಅಡ್ಮಿಷನ್ ಮಾಡ್ತೀನಿ ಸರ್. ಇವಳು LLB ಸ್ಟೂಡೆಂಟ್ ಅಂತ ಇವಳಿಗೆ ಎಕ್ಸಾಮ್ ಫೀಸ್ ನಾನು ಕಟ್ಟಿದೀನಿ ಸರ್. ಸರ್ ಓದ್ಲಿ, ಸಮಾಜದಲ್ಲಿ ಮುಂದೆ ಬರ್ಲಿ ಅಂತ. ನಿಮ್ಮ ಮಕ್ಕಳಿಗೆಲ್ಲ ಹೆಂಡತಿಗೆ ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರಾ ಫೀಸ್ ಕಟ್ಟಿ? ಹಾ ಸರ್, ಚಂದ ನೋಡ್ಕೊಂಡು ಅವಳಿಗೆ ಎಷ್ಟು ಸರ್ ಏನೋ ಊಟಕ್ಕೆಲ್ಲ ಬಂದಾಗ ನಾವು ಹೆಲ್ಪ್ ಮಾಡಿದೀವಿ ಸರ್. ಸ್ವಂತ ಹೆಂಡತಿಗೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಂಡ್ರೇನ್ರಿ? ನೋಡಿದೀವಿ ಸರ್, ನೋಡ್ಕೊಂಡಿದೀವಿ ಸರ್. ಸರ್ ನಾನು ಒಬ್ಬ ಕ್ರೀಡಾಪಟು ಸರ್. ನಾನು ಫ್ರೀ ಆಗಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕೋಚಿಂಗ್ ಮಾಡ್ತೀನಿ ಸರ್. ಯಾವ್ದೋ ₹1 ಅಪೇಕ್ಷೆ ಮಾಡಿದ್ರೆ ಸರ್, ನನ್ನ ಅಟ್ಲೀಸ್ಟ್ 1 ಅವರ್ ಸಮಾಜ ಸೇವೆ ಮಾಡೋಂತ ಸರ್. NSS ಅಡಿಕೇಟೆಡ್ ಸರ್. ನಾನು ಸಮಾಜ ಸೇವೆ ಮಾಡೋದು ನಮ್ಮಲ್ಲಿದೆ ಸರ್. ಯಾರಿಗೆ ಮೋಸ ಮಾಡಿದೆ ಸರ್, ನನ್ನ ಹತ್ರ ದುಡ್ಡು ತಿಂದು ನನ್ಗೆ ಮೋಸ ಮಾಡೋದು ಸರ್. ಮತ್ತೆ ನನಗೆ ಅವ್ರ ಮನೆ ಓನರ್ ಮನೆಗೆ ಸೇರ್ಸಲ್ಲ ಅಂದ್ಬಿಟ್ಟು ₹50,000 ಇಸ್ಕೊಂಡಿದ್ದಾಳೆ ಸರ್. ನನ್ಗೆ ಮನೆ ಸರ್ ಅವಳೇ ಬರ್ದಿಯಾಳ ಸರ್. ನಾನು FIR ಹಾಕ್ಸ್ಮೇಲೆ ನಾನು ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಲೆಟರ್ ಅವಳೇ GVK ಲೆಟರ್ ಬರ್ದಿಯಾಳ ಸರ್. ಹಾ ಸರ್. ಫ್ಯಾಮಿಲಿ ಜೊತೆಲಿರೋ ಫೋಟೋಸ್? ಹಾ ಸರ್. ಎಲ್ಲಾ ಫೋಟೋಸು, ವಿಡಿಯೋಸ್, ಆಡಿಯೋ ರೆಕಾರ್ಡ್ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಆಡಿಯೋ ರೆಕಾರ್ಡ್ ಇದೆಯಾ ಸರ್? ಟಾರ್ಚರ್ ಕೊಡ್ತಾರೆ ಆಡಿಯೋ ಇದೆ ಸರ್. ಟಾರ್ಚರ್ ಕೊಡ್ತಾ ಇರೋದು ಅದನ್ನೆಲ್ಲ